ಲಕ್ಷ್ಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ಸರ್ ನನಗೆ 76 ವರ್ಷ ಸರ್. ನಿಮ್ಮ ಹುಟ್ಟೂರು? ಸರ್ ನಂದು ಕೇರ್ಪೇಟೆ ಹತ್ರ ಹರಿಹರಪುರ ಅಂತ. ನಾನು ಓದು ಮುಗಿಸಿದ ಮೇಲೆ ರಾಜ್ಯ ಉಗ್ರಾಣ ನಿಗಮದಲ್ಲಿ ತಾಂತ್ರಿಕ ಸಹಾಯಕನಾಗಿ, ಮ್ಯಾನೇಜರಾಗಿ, ನಂತರ ವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಿದೆ. ಲಕ್ಷ್ಮೇಗೌಡ್ರ ತಂದೆ ತಾಯಿ ಏನು ಮಾಡ್ತಾಯಿದ್ರು? ನನ್ನ ತಂದೆ ತಾಯಿ ಹಳ್ಳಿನಲ್ಲಿ ಇದ್ದರು ಸರ್. ನಮ್ಮ ತಂದೆ LS ವರೆಗೂ ಓದಿದ್ರಂತೆ. ಬಟ್ ಅವರು ಪೇಪರ್ ಓದೋದು ಬಿಟ್ಟರೆ ಯಾವ ಕೆಲಸಕ್ಕೂ ಹೋಗಲಿಲ್ಲ. ಬೆಳಿಗ್ಗೆ ಪೇಪರ್ ಕೂತ್ಕೊಂಡ್ರೆ 1 ಅವರ್ ಓದೋರು. ಆ ಇಡೀ ಊರಲ್ಲಿರೋರೆಲ್ಲ ಸುಬ್ಬಣ್ಣ ಪೇಪರ್ ಓದ್ತಾ ಇದೆ, 1 ನಿಮಿಷ ಇರಿ ಅಂದ್ಬಿಟ್ಟು, ಅದಾದಮೇಲೆ ಏನೈತೆ ಅಂದರೆ 1ನೇ ಪುಟದಿಂದ ಹಿಡಿದು ಕೊನೆ ಪುಟದವರೆಗೂ ಬಾಯಿನಲ್ಲೇ ಹೇಳಿಬಿಡೋರು. ಅಷ್ಟರ ಮಟ್ಟು ಪೇಪರ್ ಓದೋರು. ರೈತರು ಸರ್, ಪಕ್ಕಾ ರೈತರು. ಓಕೆ. ಜಮೀನಿತ್ತು? ನಮ್ಮ ತಾತನಿಗೆ ಒಂದು 30 ಎಕರೆ ಜಮೀನಿತ್ತು. ಅದನ್ನು 10 ಎಕರೆ 3 ಜನ ಅಣ್ಣ ತಮ್ಮಂದಿರು ಹಂಚ್ಕೊಂಡಿದ್ರು. ಅಂದರೆ ವ್ಯವಸಾಯಸ್ಥ ಕುಟುಂಬ ನಿಮ್ಮದು? ನಮ್ಮ 100ಕ್ಕೆ 100 ವ್ಯವಸಾಯದ ಕುಟುಂಬ ಸರ್. ಓಕೆ. ನೀವು ಓದಿದ್ದೇನು? ನಾನು BSc ಮಾಡಿದೆ, LLB ಪಾರ್ಟ್ ಗ್ರ್ಯಾಜುಯೇಟ್ ಆದೆ. ನಾನು ಫೈನಲ್ ಇಯರ್ ಎಕ್ಸಾಮಿನೇಷನ್ಗೆ ಫೀಸ್ ಕಟ್ಟಿದ್ದೀನಿ. ನನಗೆ 1979ರಲ್ಲಿ ನನಗೆ ಕೆಲಸ ಸಿಕ್ತು. ಸೊ ವಿಧಿ ಇಲ್ಲದೇ ನಾನು ಫೈನಲ್ ಇಯರ್ ಎಕ್ಸಾಮಿನೇಷನ್ ತಗೊಳ್ಳಿಲ್ಲ. ನಿಮಗೆ ವ್ಯವಸಾಯ ಏನು ಅಷ್ಟೊಂದು ಆಸಕ್ತಿ ಇರಲಿಲ್ವಾ? ನಾವು ಅವಳಿ ಮಕ್ಕಳು ಸರ್, ರಾಮ ಲಕ್ಷ್ಮಣ ಅಂತ. ನಾವು ಮದುವೆ ಆಗಿದ್ದು ಅವಳಿ ಮಕ್ಕಳೇ, ಗಂಗೆ ಗೌರಿ ಅಂತ. ನೂತನ ಇದರಲ್ಲಿ ಜಯ ವಿಜಯ ಅಂತ ಕರಿತಿದ್ರು. ಸೊ ನನ್ನ ಭಾಳ ವೀಕ್ ಅಂದ್ಬಿಟ್ಟು ನಮ್ಮಮ್ಮ ನಾನು ಓದೋಕ್ಕೆ ಕಳಿಸಿದ್ರು. ನನ್ನ ಜೊತೆ ಹುಡ್ದಂಥ ರಾಮಗೌಡ ಅಂತ ಏನಿದ್ದ, ಅವನು ನನ್ನ ವ್ಯವಸಾಯಕ್ಕೆ ಹಾಕ್ಕೊಂಡ್ರು. ಲಕ್ಷ್ಮಣಗೌಡರು, ಅವ್ರು ರಾಮಗೌಡ, ರಾಮ ಲಕ್ಷ್ಮಣ ಅಂತ. ಮುಂದಕ್ಕೆ ರಾಮೇಗೌಡ, ಲಕ್ಷ್ಮೇಗೌಡ ಅಂತ ಆಯ್ತು. ಅಕ್ಕ ತಂಗಿರನ್ನೇ ಮದುವೆ ಆಗಿದ್ದೀರಿ ನೀವು? ಅವರು ಅವಳಿ ಮಕ್ಕಳು ಸರ್, ಜಯ ವಿಜಯ ಅಂತೇಳಿ. ಪರವಾಗಿಲ್ಲ. ಹೌದು ಸರ್. ಅದು ನಮ್ಮ ಪುರೋಹಿತರು ಕೇಳಿದಾಗ ಅವ್ರು ಹೇಳಿದ್ರು, ಇತಿಹಾಸದಲ್ಲಿ ಅವಳಿ ಮಕ್ಕಳು ಮದುವೆ ಆದದ್ದಿಲ್ಲ. ರಾಮ ಲಕ್ಷ್ಮಣ ಅವಳಿ ಮಕ್ಕಳಲ್ಲ, ಲವಕುಶ ಅವಳಿ ಮಕ್ಕಳಾದ್ರೂ ಅವ್ರು ಅವಳಿ ಮಕ್ಕಳು ಮದುವೆ ಆಗಲಿಲ್ಲ. ಹಾಗಾಗಿ ಇದಕ್ಕೆ ಏನು ದೋಷ ಇಲ್ಲ, ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ. ಒಳ್ಳೆಯದು ಬಿಡಿ. ಈಗ ತಾವು ಉಗ್ರಾಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಹೌದು ಸರ್. ಸಾಕಷ್ಟು ಅನುಭವ ಇದೆ ತಮಗೆ. ಹೌದು ಸರ್. ಅಲ್ವೇ? ಹೌದು. ಆಹಾರ ಧಾನ್ಯ ಅದು ಹಾಳಾಗ್ತಾ ಇರೋದು ಏನು ಸಮಸ್ಯೆ ಇದೆ? ದಾಸ್ತಾನನ್ನ ಯಾವ ರೀತಿ ಸಂಗ್ರಹಣೆ ಸರ್? ಈಗಲೂ 1998ವರೆಗೂ ನಮ್ಮಲ್ಲಿ ಭಾರತದಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇದ್ದಿದ್ದೆ 27%. 73% ನಾವು ಕ್ಯಾಪ್ ಸ್ಟೋರೇಜ್ ಮಾಡ್ತಿದ್ವಿ. ಅಂದರೆ ನಾವು ಏನು ಹೊರಗಡೆ ಜಾಗ ಇದೆ ಅಲ್ಲಿ ಒಂದು ಪ್ಲಿಂತ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆಗೆ ಸುರ್ಗಿ ಪೋಲಿಟ್ಟು ಅದ್ರ ಮೇಲ್ಗಡೆಗೆ ಶೀಟು ಏನೊಂದು ಹಾಕಿ ಅದ್ರ ಮೇಲೆ ಸ್ಟೋರ್ ಮಾಡಿ ಕ್ಯಾಪ್ ಸ್ಟೋರೇಜ್ ಅಂತ ಅದ್ರ ಮೇಲೆ ಮೂಡ್ತಾ, ಅದರಿಂದ ದಾಸ್ತಾನಷ್ಟು ಬಹಳ ಬರ್ತಿತ್ತು. ಇದನ್ನ ಅರ್ಥಂತ ನಮ್ಮ ಇಲಾಖೆ ಅತಿ ದೊಡ್ಡ ವಿದ್ಯಾವಂತರು, ಬುದ್ಧಿವಂತರು, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವ್ರ ಗಮನಕ್ಕೆ ತಂದರು. ಅವರು ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಚಿಂತನೆ ಮಾಡಿದಾಗ ಸರ್ಕಾರದ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಇದು ಅಂತ ಅಂದಾಗ ಅವರು ಗ್ರಾಮೀಣ ಭಂಡಾರ ಯೋಜನೆಯಲ್ಲಿ ಗೋದಾಮುಗಳ ನಿರ್ಮಾಣ ಅಂತ ತಂದರು. ಅದು ಕರ್ನಾಟಕದಲ್ಲಿ 2000 ಇಸ್ವಿವರೆಗೂ ನಮ್ಮಲ್ಲಿಗೆ ಅದು ಆಗಲಿಲ್ಲ. ಎಲ್ಲ ನಾರ್ತ್ ಇಂಡಿಯನ್ಸೇ ಬಳಸ್ಕೊಬಿಟ್ರು. 2000 ಇಸ್ವಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ತಂದರು. ಇವತ್ತು ಭಾರತದಲ್ಲಿ ನಾವು 100ಕ್ಕೆ 100ರಷ್ಟು ಸೈಂಟಿಫಿಕ್ ಆಗಿ ಸ್ಟೋರೇಜ್ ಮಾಡ್ತಕ್ಕಂಥ ಶಕ್ತಿನ ನಮ್ಮ ಭಾರತದಲ್ಲಿ ನಾವು ಉಳಿಸ್ಕೊಂಡಿದ್ದೀವಿ. ಈ ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ ಅಂದರೆ ಏನು? ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ ಅಂದರೆ ಧಾನ್ಯನ ಕೆಡದಂಗೆ ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ ವೈಜ್ಞಾನಿಕ ಸಂಗ್ರಹಣೆ. ಯಾವ ರೀತಿ ಮಾಡಬೇಕು ಅಂತ? ಅದು ಯಾವ ರೀತಿ ಅಂತಂದರೆ, ಈಗ ನೆಲದ ಮೇಲಿಟ್ಟರೆ ಅದು ಸೀಪೇಜ್ ಆಗುತ್ತೆ. ಅದಕ್ಕೆ ಆದಂಥ ಈಗ ಪ್ಲಾಸ್ಟಿಕ್ದು ಇದು ಬಂದಿದೆ, ಅದರ ಮೇಲೆ ಶೀಟ್ ಹಾಕಿ ಅದ್ರ ಮೇಲ್ಗಡೆ ಸ್ಟೋರ್ ಮಾಡ್ತೀವಿ. ಆಮೇಲೆ ಯಾವ ಕಾಲದಲ್ಲಿ ಏರಿಯೇಷನ್ ಮಾಡಬೇಕು, ಏರಿಯೇಷನ್ ಮಾಡಲೇಬೇಕು. ಏರಿಯೇಷನ್ ಮಾಡಲಿಲ್ಲ ಅಂದರೆ ಕೆಟ್ಟೋಗುತ್ತೆ. ಯಾವುದೇ ಆದ್ರೂ ದವಸ ಧಾನ್ಯ ಆಗಲಿ, ಮನುಷ್ಯ ಆಗಲಿ, ಪ್ರತಿಯೊಂದೂ ಉಸಿರಾಡ್ದಾಗೆ ಅದು ಸಹ ಉಸಿರಾಡ್ತಾ ಇರುತ್ತೆ ಧಾನ್ಯನ. ಅದಕ್ಕೆ ಆದಂಥ ಬೇಸಿಗೆಯಲ್ಲಿ ಯಾವಾಗಲೂ ಕಿಟಕಿಗಳನ್ನ ಬಾಗಿಲುಗಳನ್ನ ತೆಗೆದು ಏರಿಯೇಷನ್ ಮಾಡಿಸ್ತೀವಿ. ಮಳೆಗಾಲದಲ್ಲಿ ಹಾಳಾಗುತ್ತೆ ಅಂಥೇಳಿ ಕಿಟಕಿಗಳನ್ನಿರ್ಬೋದು, ಇದನ್ನಿರ್ಬೋದು ಮುಚ್ಚಿ ಅದನ್ನು ಆದಷ್ಟು ಕೆಡದ ಹಾಗೆ ನಾವು ಸಂಗ್ರಹಣೆ ಮಾಡ್ತಕ್ಕಂಥ ನಾನು 3 ಪುಸ್ತಕ ಅದರಲ್ಲಿ ಬರೆದೀನಿ ಸರ್. ದಾಸ್ತಾನು ಸಂಗ್ರಹಣಾ ಕೈಪಿಡಿ ಅಂತ ಒಂದು ಬರೆದೆ. ಅದನ್ನು ಜೆ ಅಲೆಕ್ಸಾಂಡರ್ ಅಂತೇಳಿ ಆಗಿನ ಕಾಲದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು ಅದಕ್ಕೆ ಮುನ್ನುಡಿ ಬರೆದು ಅದ್ರ ಬಗ್ಗೆ ಓದು ಅಂದರು. ಓದಿದೆ. ಎಲ್ಲ ಭಾಳ ಶಾಂತವಾಗಿ ಕೇಳಿದ್ರು. ಕೇಳಿಬಿಟ್ಟು ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತೀಯಾ ಅಂತ ಕೇಳಿದ್ರು. ಗೈಡ್ ಟು ಗ್ರೈನ್ ಸ್ಟೋರೇಜ್ ಅಂತ ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ ಸರ್. ಅದನ್ನು ವರ್ಲ್ಡ್ ವೇರ್ಹೌಸಿಂಗ್ ಕಾರ್ಪೊರೇಷನ್ ಕಾನ್ಫರೆನ್ಸ್ ನಡೀತಾ ಇತ್ತು ಸೈಪ್ರಸ್ ರಾಷ್ಟ್ರದಲ್ಲಿ. ನಾನು ಎಂಥ ಅದೃಷ್ಟವಂತ ಅಂದರೆ ಸೈಪ್ರಸ್ ರಾಷ್ಟ್ರದಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಯಿತು ಸರ್, ಗೈಡ್ ಟು ಗ್ರೈನ್ ಸ್ಟೋರೇಜು. ಅದನ್ನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟ. ಏನು ಬರೆದಿದ್ದೀರಿ ಅದರಲ್ಲಿ ಸರ್? ಅದರಲ್ಲಿ ದಾಸ್ತಾನ ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಹೇಗೆ, ಎಷ್ಟು
ಮಾಯಿಶ್ಚರ್ ಇದ್ರೆ ಮಾತ್ರ ಅದನ್ನು ದಾಸ್ತಾನು ಸಂಗ್ರಹಣೆಗೆ ತಗೋಬೇಕು. ರೈತರಿಗೆ ನಾವೇನು ಗೈಡ್ ಮಾಡಬೇಕು, ದಾಸ್ತಾನು ಸಂಗ್ರಹಣೆ ಮಾಡಬೇಕಾದ್ರೆ ನೀವು ಯಾವ ಮಟ್ಟಕ್ಕೆ ತಂದು ವೇರ್ ಹೌಸಲ್ಲಿ ಇಡಬೇಕು. ಸಾಮಾನ್ಯವಾಗಿ ರೈತರು ಕಟಾವು ಮಾಡದ ಮೇಲೆ ಮನೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ. ಈಗ ಯಾವ ತರಹ ಸಂಗ್ರಹಣಾಗಾರಗಳನ್ನ ನಿರ್ಮಾಣ ಮಾಡ್ಕೋಬೇಕು? ಮುಂಚೆ ಎಲ್ಲ ಕಣಜಗಳನ್ನು ಮಾಡ್ಕೊಡೋರು ಅವರೇ. ಅದೇ ಹಿಂದೆ ಕೆಣಜುಗಳನ್ನ ಮಾಡ್ತಾ ಇದ್ರು. ನೆಲದಲ್ಲಿ ಇದನ್ನ ಮಾಡಿ ಅಲ್ಲಿ ಹುಲ್ಲು ಹಾಕಿ ಅದ್ರ ಮೇಲ್ಗಡೆ ಸಂಗ್ರಹಣೆ ಮಾಡ್ತಾ ಇದ್ರು ನಮ್ಮ ತಾತ, ನಮ್ಮ ತಂದೆ ಎಲ್ಲರೂ. ಅಲ್ಲ, ಯಾವ ತರಹ ಕಟ್ಕೋಬೇಕು ಅಂತೀರಿ? ಈ ಗೋದಾಮುಗಳನ್ನೇ ಕಟ್ಟೋದಾದ್ರೆ ಗೋದಾಮು ಕಟ್ಟೋದೇ ಅದನ್ನು ಬಹಳ ಸೈಂಟಿಫಿಕ್ ಆಗಿ ಕಟ್ತಾರೆ. ಯಾಕೆ ಅಂದ್ರೆ ಸುಮಾರು ಒಂದು 5 ಅಡಿ ಎತ್ತರಕ್ಕೆ ಗೋದಾಮುಗಳನ್ನ ನಿರ್ಮಾಣ ಮಾಡಿ ಲಾರಿಗಳು ಬಂದವು, ಕ್ಲೀನಾಗಿ ನಿಂತು ಅನ್ಲೋಡ್ ಮಾಡೋ ರೀತಿ ಇರಬೇಕು. ಬಂದ ಮೇಲೆ ಅದನ್ನು ಏರಿಯೇಷನ್ ಮಾಡಲಿಕ್ಕೆ ಅದಕ್ಕೆ ಆದಂಥ ಒಂದು ಕಿಟಕಿಗಳು, ಕೆಳಗಡೆ ಕಿಟಕಿನೂ ಹಾಕ್ತಾರೆ. ಅದಕ್ಕೆ ಯಾಕೆಂದರೆ ಏರಿಯೇಷನ್ ಆಗೋಸ್ಕರ ಅಂಥೇಳಿ. ಸೊ ಗಾಳಿ ಆಡಿದಾಗ ಕೆಳಗಡೆಯಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅದು ಮೇಲ್ಗಡೆ ಹೋಗ್ಲಿಕ್ಕೋಸ್ಕರನೂ ನಾವು ಮೇಲೆ ಕಿಟಕಿಗಳನ್ನ ತೆಗಿತೀವಿ. ಅದ್ರ ಬಗ್ಗೆನೇ ದಾಸ್ತಾನು ಸಂಗ್ರಹಣ ತುಂಬಾ ಹಾಳು ಮಾಡ್ತವೆ. ಅದಕ್ಕೋಸ್ಕರಲೇ ನಮ್ಮಲ್ಲಿ ಏನು ಮಾಡ್ತೀವಿ ನಾವು, ಹಾಗಾಗಿ ಔಷಧಿ ಇಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಅತಿ ಕಾಳು ಕಡ್ಡಿಗಳಿದೆ, ಅದು 2-2.5 ತಿಂಗಳಿಗೊಂದ್ಸಾರಿ 3 ತಿಂಗಳ ಒಳಗಡೆ ಅದಕ್ಕೆ ನಾವು ಫ್ಯೂಮಿಗೇಷನ್ ಅಂತ ಇರ್ತದೆ, ಅದನ್ನು ಫ್ಯೂಮಿಗೇಷನ್ ಮಾಡ್ತೀವಿ. ಅದು ಹಿಂದೆ 2010 ನಾನು ಅದೇ ಕೆಲಸ ಮಾಡಿದ್ದೀನಿ. ಸೇವ್ ಗ್ರೈನ್ ಕ್ಯಾಂಪೇನ್ ಅಂತಾನು ಇತ್ತು ಕೇಂದ್ರ ಸರ್ಕಾರದ್ದು. ಹೌದು ಸರ್. ಅದು ಅವರು ಪಕ್ಕಾ ಕೋಟಿ ಕಣಜ ಅಂತ ಹೇಳಿ ಕಟ್ಟೋರು. ಹೌದು, ಅಂದ್ರೆ ಹಳ್ಳಿಗಳಿಗೂ ಹೋಗಿ ಪಕ್ಕಾ ಕೋಟಿ ಕಣಜಗಳನ್ನು ಕಟ್ಟೋರು. ಆಮೇಲೆ ಬಿನ್ಗಳನ್ನ ಕೊಡೋರು, ಮೆಟಲ್ ಬಿನ್ಗಳನ್ನ, ಧಾನ್ಯಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಹೌದು ಅಲ್ವಾ? ಹೌದು, ನೆನಪಿರ್ಬೋದು. ಹೌದು ಹಿಂದೆ ಇದ್ದುದು ಅದೇ ಸರ್. ಅದಾದ್ಮೇಲೆ ಇವ್ರೇನ್ ಮಾಡಿದ್ರು, ಎಲ್ಲಾ ಕಡೆ ಹೊರಗಡೆ ಹೋಗಿ ನೋಡ್ಕೊಂಡು ಬಂದು, ನಮ್ಮ ಏನು ಬಹಳ ಹಿರಿಯರಿದ್ದಾರೆ ಅವರೆಲ್ಲ ವಿದೇಶಕ್ಕೆ ಹೋಗಿ ತಿಳ್ಕೊಬಂದು ಅಲ್ಲಿಂದ ಗೋದಾಮುಗಳ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನೇ ಮಾಡಿದ್ರು. ಆಗ ಎಲ್ಲ ಬರೀ ಗೋದಾಮುಗಳು ಕಟ್ಟು ಹಂಗೆ ಬಿಡ್ತಾ ಇದ್ರು. ಇವತ್ತು ಗೋದಾಮುಗಳನ್ನ ಶಿಫ್ಟ್ ಮಾಡ್ತಕ್ಕಂಥ ಒಂದು ಇದನ್ನ ಯಾವುದೋ ಒಂದು ರಾಷ್ಟ್ರಕ್ಕೆ ಅಮರನಾರಾಯಣ ಅಂತ ಒಬ್ರು MD ಇದ್ರು. ಅವರು ಹೊರ ರಾಷ್ಟ್ರಕ್ಕೆ ಹೋಗಿ ತಿಳ್ಕೊಬಂದು ಶಿಫ್ಟಿಂಗ್ ಗೋಡನ್ಸು, ಪಿಲ್ಲರ್ಗಳನ್ನ ಯಾವ ರೀತಿ ಕಟ್ಟಬೇಕು, ನೆಕ್ಸ್ಟು ಇಲ್ಲಿ ಏನಾದ್ರು ಸ್ಟೋರೇಜ್ ಕೆಪಾಸಿಟಿ ಬರ್ತಾ ಇಲ್ಲ ಅಂದರೆ ಆ ಗೋಡನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡ್ಬೋದು. ಆ ರೀತಿ ಒಂದು ಇದನ್ನೆಲ್ಲ ಭಾಳ ವೈಜ್ಞಾನಿಕವಾದಂಥ ಇವು ಮುಂದುವರೆದಿದೆ. ಅದರಿಂದಾಗಿ ಸೈಂಟಿಫಿಕ್ ಗೋಡನ್ನು ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿ ಕಟ್ಟಿದ್ವಿ ಸರ್. ಈ ಬಿದಿರಿನ ಪೆಟ್ಟೆಗಳು ಕಟ್ಕೊಳ್ಳೋರು ಮತ್ತೆ ಕಣಜಗಳನ್ನು ಮಾಡ್ಕೊಳ್ಳೋರು ಹಿಂದೆ ಮಾಡ್ತಿದ್ರು ಸರ್. ಅಲ್ವಾ? ಈಗೆಲ್ಲ ಯಾರೂ ಮನೇಲಿಡೋ ಸ್ಥಿತಿಲಿಲ್ಲ. ಪ್ರತಿಯೊಂದು ತಾಲೂಕಲ್ಲೂ ನಮ್ಮ ಗೋದಾಮುಗಳಿದೆ. ಅದಕ್ಕಿಂತ ಮುಂದೆ ಜೊತೆಗೆ RAPCMS, TAPCMSಗಳು ಗೋಡನ್ಗಳು ಮಾಡಿವೆ. ಅದ್ರ ಜೊತೆಗೆ SES ಸೊಸೈಟಿಗಳು ಸಹ ಗೋಡನ್ಗಳು ಮಾಡಿದೆ. 100% ಸಂಗ್ರಹಣೆ ಮಾಡ್ತಕ್ಕಂಥ ಏನು ನಮ್ಮಲ್ಲಿ ದವಸ ಧಾನ್ಯಗಳಿರ್ಬೋದು, ಸಿಮೆಂಟ್ ಇರ್ಬೋದು, ಅಥವಾ ಫರ್ಟಿಲೈಸರ್ ಕಂಪನಿಗಳು ತಯಾರು ಮಾಡ್ತವೆ, ಅದನ್ನೆಲ್ಲ ಸ್ಟೋರೇಜ್ ಮಾಡಲಿಕ್ಕೆ ನಮ್ಮಲ್ಲಿ 100% ಸೈಂಟಿಫಿಕ್ ಗೋಡನ್ಗಳನ್ನ ನಮ್ಮ ಭಾರತದಲ್ಲಿ ಕಟ್ಟಿದ್ದಾರೆ ಸರ್. ಅದು ಭಾಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಎಷ್ಟು ವರ್ಷ ಕೆಲಸ ಮಾಡಿದ್ರಿ ತಾವು? ಸರ್ ನಾನು 1974ರಲ್ಲಿ ಡೈಲಿ ವೇಜರ್ ಅಂತ ಸೇರಿದೆ. 79ರವರೆಗೆ 5 ವರ್ಷ ಡೈಲಿ ವೇಜರ್ ಆಗಿದ್ದೆ. ಅದಾದಮೇಲೆ 79 ನಾನು ತಾಂತ್ರಿಕ ಸಹಾಯಕನಾದೆ. 81ರಲ್ಲಿ ಉಗ್ರಾಣ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಪ್ರಮೋಷನ್ ಆಗ್ತಾ ಎಲ್ಲ ಕರ್ನಾಟಕದಲ್ಲೇ ಸೇವೆನ ತಮ್ಮದು ಅಥವಾ ಬೇರೆ ರಾಜ್ಯ ಉಗ್ರಾಣ ನಿಗಮ ಅಂದ್ರೆ ಕರ್ನಾಟಕದಲ್ಲೇ. ಇಲ್ಲಿಂದ ಮುಧೋಳಲ್ಲಿ ಕೆಲಸ ಮಾಡಿದ್ದೀನಿ, ಜಮಖಂಡಿಲಿ ಕೆಲಸ ಮಾಡಿದ್ದೀನಿ, ಮಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ ವಿಭಾಗಾಧಿಕಾರಿಯಾಗಿ ಮೈಸೂರು ಅಂದ್ರೆ ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ ಅಷ್ಟು ಜಿಲ್ಲೆಗೂ ಹೆಡ್ ಆಗಿದೆ. ಏನಾದರೂ ಅನುಭವಗಳಿದ್ರೆ ಹೇಳ್ಕೊಳ್ಳಿ, ಒಳ್ಳೆ ಅನುಭವಗಳು. ಹೆಮ್ಮೆಯಿಂದ ಹೇಳೋದೇನು ಅಂದರೆ, ಏನು ಗ್ರಾಮೀಣ ಭಂಡಾರ ಯೋಜನೆಯಲ್ಲಿ ಗೋದಾಮುಗಳ ನಿರ್ಮಾಣ ಅನ್ನೋದು ನಾನು ವಿಭಾಗಾಧಿಕಾರಿಯಾಗಿದ್ದಾಗ, ಅಂದರೆ ರೀಜನಲ್ ಮ್ಯಾನೇಜರ್ ಆಗಿದ್ದಾಗ ಶಿವಮೊಗ್ಗದಲ್ಲಿ ಬಂತು ಸರ್. ನಾವು ಮೇಲ್ಗಡೆ ವೇರ್ ಹೌಸಿಂಗ್ ಪರವಾಗಿ ನಾನಿದ್ದೆ, ಲೀಡಿಂಗ್ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವರಿದ್ದರು. ಕೇಂದ್ರ ಸರ್ಕಾರದಿಂದ ನಿಯೋಜನೆ ಮಾಡಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು 3 ಜನಕ್ಕೆ ಮೇಲೆ ಕೂತಿದ್ವಿ. ಕೆಳಗಡೆ ಶಾಮಣ್ಣವರು ಅಂತೇಳಿ, ಅವರು ತುಂಬ ದೊಡ್ಡ ವ್ಯಕ್ತಿ. ಸುಮಾರು ಅವತ್ತೊಂದು ದಿನ 28 ಕಬ್ಬು ಇದನ್ನು ಬೆಳೆದಂಥ ಒಬ್ಬರು, ಹೆಸರು ಮರ್ತ್ಬಿಟ್ಟಿದ್ದೀನಿ, ಪ್ರಫುಲ್ ಚಂದ್ರ ಇದ್ದರು. ಆಮೇಲೆ ನಮ್ಮ ಯಡಿಯೂರಪ್ಪನವರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು, ಅವರಿದ್ದರು. ಗಂಗಾಧರ ಗೌಡ ಅಂತ ಅವರು ರೈತ ಸಂಘದ
ಅಧ್ಯಕ್ಷರು ಆಯ್ತು ಬಿಡಿ. ಅವ್ರುಗಳಿದ್ರು. ಏನಾಯ್ತು ಹೇಳಿ. ಆಗ ಅವರು ಹೇಳಿದ್ರು ನಿಮ್ಮ ಕಾರ್ಯಕ್ರಮಕ್ಕೆ ಹೇಳ್ಕೊಬನ್ನಿ ಅಂತ. ಆಗ ಲೀಡಿಂಗ್ ಮ್ಯಾನೇಜರ್ ನಾವೇನು ಲೋನ್ ಕೊಡ್ತೀವಿ, ಒಂದು 10,000 ಟನ್ ಕೆಪಾಸಿಟಿ ಕಟ್ಟಲಿಕ್ಕೆ 4 ಕೋಟಿ ಖರ್ಚಾಗುತ್ತೆ. ಆದರೆ ನೀವು ಲ್ಯಾಂಡ್ ಕೊಟ್ಟರೆ ನಾವು ಹಣನ ನಾವೇನೇ ಕೊಡ್ತೀವಿ, ಅದನ್ನು 7 ವರ್ಷದಲ್ಲಿ ಹಿಡ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತೀವಿ ಅಂದ. ಅದು ದಾಸ್ತಾನು ಬಗ್ಗೆ ನೀವೇನು ಹೇಳ್ತೀರಿ? ನಾನು ಅದನ್ನು ಹೇಳಿದೆ, ದಾಸ್ತಾನು ಸಂಗ್ರಹಣೆ ಬಗ್ಗೆ ಹೇಳಿದೆ. ಆಮೇಲೆ ಇವರೆಲ್ಲ ಹೇಳಿದ್ರ ಬಗ್ಗೆ ಎಲ್ಲ ನಾನು ಕ್ರೋಢೀಕರಿಸಿ ಹೇಳಿದಾಗ ಅವ್ರ ಕಡೆಗೆ ಒಂದು ಮಾತು ಹೇಳಿದರು, ನೋಡಪ್ಪ ನೀನು ಇಡೀ ಏನು ನಿನ್ನ ವಿಭಾಗ ಇದೆ ಎಲ್ಲ ಕಡೆ ಗೋದಾಮುಗಳ ಬಗ್ಗೆ, ನಿರ್ಮಾಣದ ಬಗ್ಗೆ ನೀನು ಹೋಗಿ ಅಲ್ಲಿ ಅವರು ಮೂಡಿಸ್ಬೇಕು ಅಂತ. ಆ ಟೈಮಲ್ಲಿ ಶ್ರೀವತ್ಸವ ಅಂತ ಏನೋ ಚಿಕ್ಕಮಗಳೂರು DC ಅವರು ಫೋನ್ ಮಾಡಿ ನನಗೆ, ಇಲ್ಲ ಅಂದ್ರೂ ನಾನು ಶಿವಮೊಗ್ಗ, ದಾವಣಗೆರೆ ಅಲ್ಲೆಲ್ಲ ಒಂದು 500 ಗೆಸ್ಟ್ ಲೆಕ್ಚರ್ ಕೊಟ್ಟಿದ್ದೀನಿ ಸರ್ ಗೋದಾಮುಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ. ನನಗೆ ಹೆಮ್ಮೆಯಿಂದ ಎಲ್ಲ ಕಡೆ ಗೋದಾಮ ನಿರ್ಮಾಣ ಮಾಡೋದು ಸರ್ ಮಾಡಿದ್ರು. ಇವನ್ ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ ಒಂದು 10,000 ಕಟ್ಟಿ, ಇಲ್ಲ ಬೇಡ 2,000 ಕಟ್ಸಪ್ಪ ಅಂತೇಳಿ 2,000 ಗೋಡನ್ ಕಟ್ಕೊಂಡ್ರು. ಅದೇ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಕಡೆ ಗೋದಾಮ ಕಟ್ಟಲಿಕ್ಕೆ ಭಾಳ ಆದ್ಯತೆ ಕೊಟ್ಟರು. ಓಕೆ. ಮತ್ತೆ ಇನ್ಯಾವುದಾದ್ರು ಅಂಶಗಳು ನೆನಪಿರುವಂಥದ್ದು ನಿಮ್ಮ ಸೇವಾ ಅವಧಿಯಲ್ಲಿ? ಅಂದರೆ ನನ್ನ ಸೇವಾ ಅವಧಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ರೈತರಿಗೆ ಸಂಗ್ರಹಣೆ ಮಾಡಲಿಕ್ಕೆ ಉಗ್ರಾಣದಲ್ಲಿ ಇದನ್ನು ಬಳಸ್ಕೊಳ್ಳಿ ಅಂಥೇಳಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಅದನ್ನು ಕ್ಯಾನ್ವಾಸ್ ಮಾಡಿ, ಮಂಡ್ಯದಲ್ಲಿ ನಾನು ಉಗ್ರಾಣ ವ್ಯವಸ್ಥಾಪಕನಾಗಿ ಹೋದೆ ಸರ್. ಅಲ್ಲಿಗೆ 30 ವರ್ಷ ಆಗಿತ್ತು ಉಗ್ರಾಣ ಕಟ್ಟಿ. ಅಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಗೊಬ್ಬರದ ಕಂಪನಿಯವರು ಇಟ್ಕೊಳ್ಳೋರು, ಇನ್ನು FCI ಅಕ್ಕಿ ಸಂಗ್ರಹಣೆ ಮಾಡ್ಕೊಳ್ಳೋದು, ಅದನ್ನು ತಂದು ನಮ್ಮಲ್ಲಿ ಇಡೋರು. ಅದು ಬಿಟ್ಟರೆ ರೈತರಿಗೆ ದಾಸ್ತಾನು ಸಂಗ್ರಹಣೆ ಮಾಡೋದ್ರ ಬಗ್ಗೆ ಯಾರೂ ಅರಿವು ಮೂಡಿಸಿರಲಿಲ್ಲ. ನಾನಾಗ ಎಲ್ಲ ರೈಸ್ ಮಿಲ್ ಓನರ್ಸು ಕರೆದು ನಿಮ್ಮಲ್ಲಿರ್ತಕ್ಕಂಥ ಗೋದಾಮುಗಳು ತಗೊಳ್ತೀನಿ, ದಯವಿಟ್ಟು ರೈತರಿಗೆ ಸಹಾಯ ಮಾಡಿ. ಏಕೆಂದರೆ ರೈತ ಬೆಳೆದವನು ಅದನ್ನು ಮಾರಾಟ ಮಾಡೋಕ್ಕೆ ತರ್ತಾನೆ, ಭಾಳ ಕಡಿಮೆನಲ್ಲಿ ಮಾರಾಟ ಆಗುತ್ತೆ. ಅದೇ ಉಗ್ರಾಣದಲ್ಲಿ ಇಟ್ಟರೆ ನಿಮಗೆ 60% ನಾವು ಲೋನ್ ಕೊಡ್ತೀವಿ, ಪುನಃ ಆಮೇಲೆ ರೇಟ್ ಬಂದ ಮೇಲೆ ನೀವು ಬಿಡಿಸಿ ಅದನ್ನು ನೀವು ಮಾಡ್ಕೊಳ್ಳಿ ಅಂಥೇಳಿ ರೈತರಿಗೆ ಅರಿವು ಮೂಡಿಸಿದೆ. ನಾನು ಅದೇ 5 ವರ್ಷದ ನಂತರ ಚಾರ್ಜ್ ಕೊಡಬೇಕಾದ್ರೆ 28,000 ಚೀಲ ರೈತರು ಭತ್ತನ ಚಾರ್ಜ್ ಕೊಟ್ಟು ಬಂದೆ ಸರ್. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಏನು ಎಲ್ಲಿ ಹೋದರೂ ಮಾಡ್ತಾ ಇದ್ದದ್ದು ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ರೈತರು ಬೆಳೆದದ್ದು ಅವ್ರಿಗೆ ಆ ದರ ಸಿಗಬೇಕು ಅಂದರೆ ಉಗ್ರಾಣನ ಬಳಸ್ಕೋಬೇಕು. ಉಗ್ರಾಣ ಬಳಸ್ಕೊಳ್ಳೋ ರೀತಿಯಾಗಿ ತನ್ನಿ, ಅದು ನಾವು ಸ್ಟೋರ್ ಮಾಡಿಬಿಡ್ತೀವಿ. ನಾನೇ ಬ್ಯಾಂಕ್ ಹೋಗಿ ನೋಡಿ ಉಗ್ರಾಣ ರಶೀದಿ ಇದೆ, ಅದಕ್ಕೆ ಎಂಥ ನ್ಯಾಷನಲ್ ಬ್ಯಾಂಕಲ್ಲೂ ಲೋನ್ ಕೊಡ್ತಾರೆ. ಹಾಗಾಗಿ ಅದ್ರ ಲೋನ್ ಕೊಡಿಸಿ. ಅದು ಏನು ಪ್ರೊಸೀಜರ್ ಹೇಗೆ ಹೇಳಿ ಲಕ್ಷ್ಮೇಗೌಡ್ರೆ? ಈಗ ರೈತರು ನಿಮ್ಮಲ್ಲಿ ತಂದು ಧಾನ್ಯ ಇಡಬೇಕು. ನಮ್ಮಲ್ಲಿ ರೈತರು ಬೆಳೆದದ್ದನ್ನು ಅವರು ನಾವು ಏನು ಪರ್ಸೆಂಟೇಜ್ ಹೇಳಿರ್ತೀವಿ ಅದನ್ನು ಚೆನ್ನಾಗಿ ಒಣಗಿಸೋದು ಅಷ್ಟೇ ಪರ್ಸೆಂಟೇಜ್ ಅಂದರೆ. ಆಗ ನಮ್ಗೆ ಗೊತ್ತಾಗುತ್ತೆ ಕೈನಲ್ಲೇ ಹಿಂಗೆ ಅಂದರೆ ರೈತರು ಭಾಳ ಬುದ್ಧಿವಂತರಿದ್ದಾರೆ. ಚೆನ್ನಾಗಿ ಒಣಗಿಲ್ಲಪ್ಪ ಒಣಗಿಸ್ಬೇಕು ಅಂತ ಒಣಗಿಸಿ ನಮ್ಮ ಏನು ನಾರ್ಮ್ಸ್ ಇದೆ 14% ಅಂತ ಆ ಮಟ್ಟಕ್ಕೆ ತಂದಾಗ ನಾವು ಇಟ್ಕೊಂಡ್ರೆ ಎಷ್ಟು ವರ್ಷ ಇಟ್ಟರು ಏನಾಗಲ್ಲ, ಅದನ್ನು ಇಟ್ಕೊಳ್ತೀವಿ. ಅದನ್ನು ಇಟ್ಟ ತಕ್ಷಣಲೇ ನಾವೇನು ನೆಗೋಷಿಯಬಲ್ ರಶೀದಿ ಇದೆ, ಆ ರಶೀದಿ ತೊಗೊಂಡು ಯಾವ ಬ್ಯಾಂಕಲ್ಲಿ ಕೊಟ್ಟರು 60% ಲೋನ್ ಕೊಡ್ತಾಯಿದ್ರು. ನಾವು ಸರಿ ರೈತರು ಅವ್ರಿಗೆ ಭಾಳ ಅರಿವು ಇದ್ದಿದೆ ಅಂದಾಗ 60% ಪಾಪ ಮ್ಯಾನೇಜರು ಅವ್ರಿಗೆ ರೈತರಿಗೆ ಸಹಾಯ ಮಾಡಿದ್ದಾರೆ. ಅದಾದಮೇಲೆ ರೈತರುಗಳು ಅದೇ ಒಂದು 2 ತಿಂಗಳಷ್ಟೇ, ಏನಕ್ಕೆ ನೆಕ್ಸ್ಟ್ ಬೆಳೆ ಬರೋದ್ರೊಳಗಡೆ ಇದ್ರ ರೇಟ್ ಜಾಸ್ತಿ ಆಗೋದು. ಆಗ ಏನು ಬೇರೆಯವರು ಅದನ್ನು ಬಳಸ್ಕೋತಾರೆ ರೈತರದ್ದು, ಅದನ್ನೆಲ್ಲ ತಗೊಂಡು ಅವರು ರೇಟ್ ಬಂದಾಗ ಅದನ್ನ ಮಾರ್ಕೊಡೋರು. ಆ ಧಾನ್ಯನ ಇಟ್ಟಿದ್ದಕ್ಕೆ 2 ತಿಂಗಳು ಸರ್ ಭಾಳ ನಾಮಿನಲ್ಲು. ಒಂದು ಚೀಲಕ್ಕೆ ನನ್ನ ಕಾಲದಲ್ಲಿ ಇದ್ದದ್ದು ₹1, ಅದು 1.5 ಹೋಗಿದೆ. ಈಗ ಮೋಸ್ಟ್ಲಿ 1.25 ಅಥವಾ ₹2 ಒಂದು ಚೀಲಕ್ಕೆ ಇರ್ಬೋದು ಒಂದು ತಿಂಗಳಿಗೆ. ಅಲ್ಲಿ ತಿಂಗಳಿಗೆ ಇವ್ರಿಗೆ ಎಷ್ಟು 3 ತಿಂಗಳಿಗೆ ₹6 ಕೊಡ್ತಾರಷ್ಟೇ. ಬ್ಯಾಂಕ್ ಇಂಟ್ರೆಸ್ಟು ಇವತ್ತೆಲ್ಲ ಭಾಳ ನಾಮಿನಲ್ ಆಗಿ. ಅದೇ ನಾನು ಒಂದು ಸಂದ್ ಹೇಳ್ತೀನಿ, ನಾನು ದಾಸ್ತಾನು ಸಂಗ್ರಹಣೆ ಮಾಡುವಾಗ ರೈತರದ ₹550 ರೇಟ್ ಇತ್ತು ಇಟ್ಕೊಳ್ಳುವಾಗ. ಅವ್ರು 3 ತಿಂಗಳಾದಮೇಲೆ ₹750, ₹800 ಮಾರಿದ್ದಾರೆ. ಉಗ್ರಾಣ ಕಟ್ಟಿದೆಷ್ಟು 3 ತಿಂಗಳಿಗೆ ₹6 ಅಥವಾ ₹8 ಒಳಗೆ ಒಂದು ಚೀಲಕ್ಕೆ. ಅದೇ ಬ್ಯಾಂಕಲ್ಲಿ ನಾಮಿನಲ್ ಇದನ್ನು ತೊಗೊಂಡ್ರು ₹100 ಒಳಗಡೆ ಒಂದು ಚೀಲಕ್ಕೆ ಖರ್ಚಾಗ್ತಿತ್ತು. ಆದರೆ ಅವ್ರಿಗೆ ₹200-300 ರೇಟ್ ಅವ್ರು ಉಳ್ಕೋತಾಯಿತ್ತು. ಅದನ್ನು ಮಧ್ಯವರ್ತಿಗಳು ತಿಂತಾಯಿದ್ರು. ಮಧ್ಯವರ್ತಿಗಳಿಂದ ಅದನ್ನು ತಪ್ಪಿಸಿ ನಾವು ರೈತರಿಗೆ ನೇರವಾಗಿ ಅದು ಏನು ಬೆಳೀತಾನೆ ಬೆಳೆದದ್ದು ಇವತ್ತೂ ರೈತರುಗಳು ಮನಸ್ಸು ಮಾಡ್ತಾ ಇಲ್ಲ. ಅವ್ರು ಬೆಳೆದದ್ದನ್ನು ಅಲ್ಲೇ ಮಾರ್ಬಿಡ್ತಾರೆ. ಅಯ್ಯೋ ವೇರೋಸ್ವರಿಗೆ ಯಾರಪ್ಪ ತೊಗೊಂಡೋಗ್ತಾರೆ, ಗಾಡಿ ಮಾಡ್ಕೊಂಡು ಹೋಗ್ಬೇಕು. ಮೊದಲೆಲ್ಲ ಎತ್ತಿನ ಗಾಡಿ ಇತ್ತು, ಈಗ ಎತ್ತಿನ ಗಾಡಿ ಇಲ್ಲ. ಒಂದು ಟ್ರ್ಯಾಕ್ಟ್ರು ಇಲ್ಲ 407 ಇದರಲ್ಲೋ ತೊಗೊಂಡು ಬರಬೇಕು. ಅದನ್ನೆಲ್ಲ ಚೀಲಕ್ಕೆ ತುಂಬಬೇಕು, ಚೀಲ ಒಲಿಬೇಕು, ಅದನ್ನೆಲ್ಲ ಅಲ್ಲಿಗೆ ತೊಗೊಂಡೋಗ್ಬೇಕು. ರೈತ ಅಷ್ಟು ಕಷ್ಟಪಟ್ಟು ಬೆಳೀತಾನೆ, ತಂದು ಇಲ್ಲಿ ಹಾಕೋಷ್ಟರಲ್ಲಿ ಅವನಿಗೆ ದುಡ್ಡು ಬೇಕು, ಬೇಗ ಮಾರಲಿಕ್ಕೆ ಇಷ್ಟಪಡ್ತಾನೆ. ಅದನ್ನು ಮಧ್ಯವರ್ತಿಗಳು ದುರುಪಯೋಗ ಮಾಡ್ಕೋತಾ ಇದ್ದಾರೆ.
ಇವತ್ತು ಅದನ್ನು ತಪ್ಪಿಸಿದ್ರೆ ರೈತರು ಬೆಳೆದಿದ್ದಕ್ಕೆ ಅವ್ರಿಗೆ ಒಳ್ಳೆ ಉಗ್ರಾಣನ ಬಳಸ್ಕೊಳ್ಳೋದ್ರಿಂದ ರೇಟ್ ಸಿಗುತ್ತೆ. ಇವತ್ತು ಎಷ್ಟೇ ಬರ ಬರ್ಬೋದು. ನಾನು ಶಿವಮೊಗ್ಗದಲ್ಲಿದ್ದಾಗ ಬರ ಬಂತು. ಮಾಜಿ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು MP ಆಗಿದ್ದರು. ಅವರ ಜಿಲ್ಲೆನಲ್ಲಿ ಅವರು ರೈತರಿಗೆ ಬೀಜಗಳನ್ನ ಸಪ್ಲೈ ಮಾಡಲಿಕ್ಕೆ, ಭತ್ತದ ಬೀಜ ಇರ್ಬೋದು, ಮೆಕ್ಕೆಜೋಳದ ಬೀಜ, ಅವನ್ನ ಎಷ್ಟು ಅದ್ಭುತವಾಗಿ ಹಂಚಿದ್ರು ಅಂದರೆ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ಬಳಸ್ಕೊಂಡು ಒಂದೇ ಒಂದು ಕಾಳು ಮಿಸ್ಯೂಸ್ ಆಗೋದ ರೀತಿ ರೈತರುಗಳಿಗೆ ಆದ ಧಾನ್ಯಗಳು ಸಿಗ. ನಿವೃತ್ತಿ ಆದಮೇಲೆ ಏನು ಮಾಡ್ತೀರಿ ಸರ್? ನಿವೃತ್ತಿ ಆದಮೇಲೆ ನಾನು ಕೈ ಹಿಡಿದಿದ್ದು ಬರವಣಿಗೆ. ಇದುವರೆಗೂ ನಾನೊಂದು 8 ಪುಸ್ತಕ ಬರೆದಿದ್ದೀನಿ. ಏನೇನದ್ರ ಮೇಲೆ ಬರೆದಿದ್ದೀರಿ? ಮೊದಲನೇದು ನಾನು ಅಧಿಕಾರದಲ್ಲಿದ್ದಾಗ ರಾಜ್ಯ ಉಗ್ರಾಣ ದಾಸ್ತಾನು ಸಂಗ್ರಹಣಾ ಕೈಪಿಡಿ ಬಗ್ಗೆ ಬರೆದೆ. ಅದಾದಮೇಲೆ ದಾಸ್ತಾನು ನಿರ್ವಹಣೆ ಬಗ್ಗೆ ಬರೆದೆ. ನೆಕ್ಸ್ಟ್ ದಾಸ್ತಾನ ನಿರ್ವಹಣೆ ಮತ್ತು ಸಂಗ್ರಹಣೆ ಬಗ್ಗೆ ಬರೆದೆ. ಅದು 3 ಪುಸ್ತಕ ಆದಮೇಲೆ ನಮ್ಮಮ್ಮನ ಬಾಳ ತತ್ವಗಳು ಮತ್ತು ಕವನ ಸಂಕಲನ ಅಂತೇಳಿ ನಮ್ಮಮ್ಮ ತೀರೋಗ್ಬಿಟ್ರು. ತೀರೋದ್ಮೇಲೆ ನನಗೆ ನಮ್ಮಮ್ಮನ ಭಾಳ ಪ್ರೀತಿ ಮಾಡ್ತೀವಿ. ತಾಯಿ ಅನ್ನೋರು ದೇವತೆ, 100ಕ್ಕೆ 100 ಭಾಗ ಸರ್. ನಮ್ಮಮ್ಮನ ಬಗ್ಗೆ ನಾನು ಚಿಂತೆ ಮಾಡ್ತಾ ಒಂದು ಕವನಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ. ಬರೆಯುವಾಗ ಬದುಕಲ್ಲಿ ಏನು ಭಾಳ ಮುಖ್ಯವಾದದ್ದು ನೀರು, ಗಾಳಿ, ಬೆಳಕು, ಅದ್ರ ಬಗ್ಗೆನೇ ಒಂದು ಕವನಗಳನ್ನ ರಚಿಸಿದೆ. ಅಂತ ಒಂದು ಕವನ ಯಾವ್ದಾದ್ರು ಇದ್ರೆ ಓದಿದೆ? ಅದು ಕವನನ ಬರೆದಿರೋದು 3 ಓದಕ್ಕೆ ಹೋದ್ರೆ ಭಾಳ ಟೈಮ್ ಹಿಡಿಯುತ್ತೆ. ಒಂದು ಪರಿಸರನ ಉಳಿಸೋಕ್ಕೋಸ್ಕರ ಒಂದು ಕವನ ಬರೆದಿದ್ದೀನಿ, ಓದ್ತೀನಿ ಸರ್. ಕಣ್ಣೀರು ಕೋಡಿಯಾಗಿ ಹರಿಯುತ್ತಿದೆ ಅಂತ ಹೇಳಿ ಕವನದ ಒಂದು ಶೀರ್ಷಿಕೆ. ಓ ನಮ್ಮ ಸೂರ್ಯದೇವಾಯ, ಗಂಗಾಮಾತೆ, ವಾಯುದೇವ, ಭೂಮಿ ತಾಯಿ, ಪಾತಾಳೇಶ್ವರಿ, ರಕ್ಷಿಸು ರಕ್ಷಿಸು ರಕ್ಷಿಸು. ಓ ಮನುಜ, ಏಕೆ ಬಿಡುತ್ತಲೇ ಇರುವೆ? ಕೊಟ್ಟಿದ್ದನ್ನು ಸರಿಯಾಗಿ ಬಳಸುವುದನ್ನು ಕಲಿ. ಮಳೆ ಬಂದಾಗ ಭೂಮಿ ತಣಿಸು. ಲಕ್ಷ ಲಕ್ಷ ಕೆರೆ ಕಟ್ಟೆ ನಿರ್ಮಾಣ ಮಾಡು. ಇಂಗು ಗುಂಡಿಗಳ ತೋಡಿ ತೋಡಿ ಭೂಮಿಗೆ ನೀರ ಉಣಿಸು. ಬೇಸಿಗೆಯಲ್ಲಿ ಕೆರೆ ಕಟ್ಟೆಗಳ ಹೂಳ ತೆಗೆಸಿ ಹೆಚ್ಚು ಹೆಚ್ಚು ನೀರು ಸಂಗ್ರಹಿಸು. ಮಳೆ ನೀರು ಸಂಗ್ರಹಿಸು. ಪಾತಾಳ ಕಿಳಿಯುವವರೆಗೂ ಮಳೆ ನೀರ ಉಣಿಸು. ಆಗ ತಾನೇ ಭೂಮಿಗೆ ತಾಪಮಾನ ಇಳಿದು ತಾನಾಗಿ ಭೂಮಿ ಕಂಪನ ನಿಲ್ಲುತ್ತದೆ. ಮಳೆ ಬಂದಾಗ ಕೋಟಿ ಕೋಟಿ ಮರ ಗಿಡ ನೆಡು. ಮರ ಗಿಡ ಹೆಚ್ಚು ಬೆಳೆದಂತೆಲ್ಲ ಹರಡುವುದು ಉತ್ತಮ ನೀರು, ಉತ್ತಮ ಗಾಳಿ, ತಂಪಾದ ಬಿಸಿಲು. ನಿನ್ನದೇ ಎಂದು ತಿಳಿ. ಮಳೆ ಬಂದಾಗ ನದಿಯಲ್ಲಿ ಹರಿಯುವ ಮಳೆ ನೀರ ಸಂಗ್ರಹಿಸು. ಲಕ್ಷ ಲಕ್ಷ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸು. ಚೆಕ್ ಡ್ಯಾಮ್ಗಳಲ್ಲಿ ವಿದ್ಯುತ್ ಉತ್ಪಾದಿಸು. ಅಣೆಕಟ್ಟೆಗಳು ಕಟ್ಟಿ ಮಳೆ ನೀರು ಸಮುದ್ರ ಸೇರದಂತೆ ರಕ್ಷಿಸು. ಅಣೆಕಟ್ಟೆಗಳು, ಚೆಕ್ ಡ್ಯಾಮ್ಗಳು 2 ಬದಿಯಲ್ಲೂ ಕಾಲುವೆ, ಸೀಳು ಕಾಲುವೆಗಳ ಮೂಲಕ ನೀರು ಹರಿಸು. ಬೆಳೆ ಬಂದಾಗ ಬೆಳೆ ಬೆಳೆದು ಆಹಾರವನ್ನು ಉತ್ಪಾದಿಸು. ನಗರ ಪಟ್ಟಣಗಳಿಗೆ, ಹಳ್ಳಿಗಳಿಗೆ ಕುಡಿಯುವ ನೀರು ಹರಿಸು. ಉತ್ಪಾದಿಸಿದ ಹಣ್ಣು ಹಂಪಲ ತರಕಾರಿಗಳನ್ನು, ಆಹಾರ ಧಾನ್ಯಗಳನ್ನು ವೈಜ್ಞಾನಿಕ ಗೋದಾಮುಗಳಲ್ಲಿ ವರ್ಷಗಟ್ಟಲೆ ರಕ್ಷಿಸು. ಹಸಿವನ್ನು ಇಂಗಿಸು. ನದಿಗಳ ಜೋಡಣೆಯು ನೀಗುವುದು ನೀರ ರಕ್ಷಣೆಯ. ನೀರ ಬೆಳೆಸುವ ತಂತ್ರ ತಾನಾಗಿ ಲಭಿಸುತ್ತದೆ. ಉತ್ತಮ ಗಾಳಿ, ಉತ್ತಮ ನೀರು, ತಂಪಾದ ಹವಾಮಾನ ಲಭಿಸುವುದು ನೀ ಬಯಸಿದ್ದೆಲ್ಲ ಸಿಗುವುದು. ಓ ಮನುಜ, ನೀನೇ ನಿರ್ಮಿಸಿದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಾರ್ಯೋನ್ಮುಖರಾಗಲು ಎಚ್ಚರಿಸು. ಏಕೆ ಬೇಡುತ್ತಲೇ ಇರುವೆ? ಕಣ್ಣೀರು ಹರಿಸುತ್ತಲೇ ಇರುವೆ. ನಿನ್ನ ಏಳಿಗೆ ನಿನ್ನ ಕೈಯಲ್ಲಿ. ನೀನು ತಿಳಿ ಹೇಳು. ಯಾರನ್ನು ದೂಷಿಸಬೇಡ, ಕಾರ್ಯೋನ್ಮುಖನಾಗು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳನ್ನು ಎಚ್ಚರಿಸು. ಗ್ರಾಮೀಣ ಮಟ್ಟದಲ್ಲಿ ನೀರು ನಿರ್ವಹಣಾ ಸಮಿತಿಯನ್ನು ರಚಿಸು. ಸಂಗ್ರಹಿಸಿದ ಮಳೆ ನೀರು ಬೆಳೆ ಬಂದಾಗ ಓ ಮನುಜ, ನೀರ ಮಿತವಾಗಿ ಬೆಳೆಸಿ ಮುಂದಿನ ಪೀಳಿಗೆಗಾಗಿ ಸಂಗ್ರಹಿಸಿ. ನೀ ಬದುಕುವವರೆಗೂ ನಿನ್ನ ಪ್ರಯತ್ನ ನೀ ಮಾಡು. ಇಂದಲ್ಲ ನಾಳೆ ನಿನ್ನ ಚಿಂತನೆ ಈಡೇರುತ್ತದೆ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ನಿನ್ನ ಕೋರಿಕೆ ಮಣೆ ಹಾಕುತ್ತಾರೆ. ನಿನ್ನ ನೀರಿನ ಹನಿಗಳ ಬಗ್ಗೆ ಚಿಂತನೆ ಸದಾ ಜಗತ್ಪ್ರಸಿದ್ಧವಾಗಲಿ. ಚೆನ್ನಾಗಿ ಬರೆದಿದ್ದೀರಿ ಕವನಗಳನ್ನ. ಈ ಪರಿಸರ ಸಂರಕ್ಷಣೆ ಬಗ್ಗೆ ಯಾಕೆ ತಮಗೆ ಒಲವು ಬಂತು? ಅದಕ್ಕೆ ಯಾಕೆ ಬಂತು ಅಂದರೆ, ನಾನು ಸಣ್ಣ ಹುಡುಗನಾಗಿದ್ದಾಗ ಸರ್, ನನ್ನ ಕೆಲಸ ಏನು ಅಂದರೆ, ವ್ಯವಸಾಯಗಾರನಾಗಿ ಹುಟ್ಟಿದ್ರೂ ನಮ್ಮಮ್ಮ ನನಗೊಂದೇ ಕೆಲಸಗಳು ಹೇಳಿದ್ದು. ಸ್ಕೂಲ್ಗೆ ಹೋದಕ್ಕೆ ಮೊದಲು 16 ಅಡುದ್ದ ಬಾವಿ, ಆ ನೀರನ್ನು ಸೇದ್ಕೊಂಡು ಬಂದು ಮನೆಗೆ ಇಟ್ಟುಬಿಟ್ಟು ಹೋಗಬೇಕು. ಸ್ಕೂಲೆಲ್ಲ ನಡ್ಕೊಂಡು ಸುಮಾರು ಅಕ್ಕಿ ಹೆಬ್ಬಾಳ 6 ಕಿಲೋಮೀಟ್ರು. ಪ್ರೈಮರಿ ಸ್ಕೂಲ್ ಮಾತ್ರ ನಮ್ಮ ಊರ್ಲಿತ್ತು. ಮಿಡ್ಲ್ ಸ್ಕೂಲು 2 ಕಿಲೋಮೀಟ್ರ್ ದೂರ ಹೋಗೋವು. ಆಮೇಲೆ ಹೈಸ್ಕೂಲ್ಗೆ ಹೋಗ್ತಿದ್ದೋ. ಆ ಕಡೆಯಿಂದ ಬಂದ ಮೇಲೆ ಪುನಃ ನೆಲ್ಲುಲ್ ತಂದು
ಮನೆ ಹತ್ರ ಇಡಬೇಕು. ಎಷ್ಟು ಕೂಡ ನೀರು ಸೇರ್ತಾ ಇದ್ರಿ ಸರ್? ಕಡಿಮೆ ಅಂದರೂ ಅಡ್ಡೆನಲ್ಲಿ ಒಂದು 25 ಅಡ್ಡೆ ಬರುವೆ ಸರ್. ಅಲ್ಲಿವರೆಗೂ ನಮ್ಮ ಅಮ್ಮ ಬಿಡ್ತಾನೆ ಇರಲಿಲ್ಲ. ಬೇಗ ಹೇಳ್ಸಿ ಕಳಿಸೋರು, ನೀವು ಸ್ಕೂಲ್ಗೆ ಹೋಗ್ಬಿಡ್ತೀವಿ, ಬೇಗ ನೀರು ತುಂಬಿಟ್ಟು ಹೋಗು ಅಂತ. ಹೀಗೆ ಮನೆಯಲ್ಲಿ ನಾವಿಬ್ಬರೇ ಗಂಡು ಮಕ್ಕಳು. ನೀರು ತುಂಬ ಕೆಲಸ. ಬೆಳಿಗ್ಗೆ ನೆರಳು ತಂದು ಮನೆಗೆ ಹಾಕೋ. ಯಾಕೆಂದರೆ ಮನೆಯಲ್ಲಿ ಕುರಿ ಇದ್ದೋ, ಕೋಳಿ ಇದ್ದೋ, ದನಗಳಿದ್ದೋ, ಎಮ್ಮೆಗಳಿದ್ದೋ, ಆಳುಗಳು ಮೇಯಿಸ್ಕೊಬರೋರು. ಆಯ್ತು. ಅದಕ್ಕೂ ನಿಮ್ಮ ಪರಿಸರ ಸಂರಕ್ಷಣೆಗೂ ಏನು ಸಂಬಂಧ? ಇದಾದ್ಮೇಲೆ ಏನಾಯ್ತು, ಬರ್ತಾ ಬರ್ತಾ 16 ಉದ್ದ ಹೋಗಿ ಅದು ಒಂದು 25 ಆಳು ಉದ್ದ ಆಯ್ತು. ಅಂದ್ರೆ ನೀರು ಇಳ್ದಂಗೆಲ್ಲ ಭೂಮಿಯ ತಾಪಮಾನ ಜಾಸ್ತಿ ಆಯ್ತು. ಹಿಂದೆಲ್ಲ ಸರ್ ಕುರಿ ಕಂಬಳಿ ಅಂತಿತ್ತು, ಅದನ್ನು ಹೊತ್ಕೊಂಡ್ ಮಲಿಕೋತಿದ್ದು. ಈಗ ಕುರಿ ಕಂಬಳಿ ಇರ್ಲಿ, ಏನು ಸಣ್ಣದೊಂದು ಬೆಡ್ಶೀಟ್ ಹಾಕೊಂಡ್ರು ಧಗೆ ಉರಿತಾ ಇರ್ತದೆ. ಅದಕ್ಕೆ ಕಾರಣ ಏನು ಅಂದರೆ ಪರಿಸರದ ಅಸಮತೋಲನ. ಅಸಮತೋಲನ ಅಂದರೆ ನೀರು ಭೂಮಿ ಒಳಗುಣಿಸ್ತಾ ಇಲ್ಲ, ಮನುಷ್ಯ ಅದ್ರ ಬಗ್ಗೆ ಜಾಗೃತನಾಗಿಲ್ಲ. ಅದಕ್ಕೋಸ್ಕರಲೇ ಗ್ರಾಮೀಣ ಮಟ್ಟದಲ್ಲಿ ಏನು ಮಂಡಲ ಪಂಚಾಯತಿ ಇದೆ ಅಲ್ಲಿ ನೀರು ನಿರ್ವಹಣಾ ಸಮಿತಿಗಳನ್ನ ಇವರು ರಚಿಸಿದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ತಾನಾಗಿ ನೀರಿನ ಸದ್ಬಳಕೆ ಆಗುತ್ತೆ. ಮೊದಲು ಕೆರೆಗಳನ್ನ ಭರ್ತಿ ಆಗಬೇಕು. ಕೆರೆ ಭರ್ತಿ ಆದ ನಂತರ ಅಣೆಕಟ್ಟೆ ಭರ್ತಿ ಮಾಡಬೇಕು. ಅಣೆಕಟ್ಟೆ ಭರ್ತಿ ಮಾಡಿದ್ರೆ ನೀರು ಏನು ಸಮುದ್ರ ಸೇರ್ತಾ ಇದೆ, ಆ ಮಳೆ ನೀರೆಲ್ಲ ನಾವು ಸಂಗ್ರಹಣೆ ಮಾಡಿದ್ರೆ ಅದು ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ, ಕುಡಿಯೋಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ ಸರ್, ಕೆರೆಗಳಿಗೆ ಪುನಃ ನೀರನ್ನು ಶಿಫ್ಟ್ ಮಾಡಲಿಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇವೆ. ಅದೇ ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳನ್ನ ಯಾಕೆ ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಅದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಬರೀ ನಿಮ್ಮದೊಂದು ಆದೇಶ ಸಾಕು, ನೀರು ನಿರ್ವಹಣಾ ಸಮಿತಿ ಅಂಥೇಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಿದಾಗ ಆಗೇನು ಮಾಡ್ತಾರೆ, ಮಳೆ ಬರ್ತಾ ಇದ್ದಂಗೆ ಒಂದು ಹದ ಮಳೆ ಬೀಳ್ತು ಅಂದ ತಕ್ಷಣಲೇ, ಇವತ್ತು ನಾನು ರೇಡಿಯೋದಲ್ಲಿ ಕೇಳಿದೆ, ಅಲ್ಲಲ್ಲೇ ಕಡೆ ಪಕ್ಷ ಒಂದೊಂದು ಬಾಂಡ್ಲಿಯಷ್ಟು ಮಣ್ಣು ತೆಗೆದ್ರೆ ಅಲ್ಲಿ ಮಳೆ ಬಿದ್ದದ್ದು ನೀರು ಸಂಗ್ರಹಣೆ ಆಗುತ್ತೆ ಅಂತ. ಇತ್ತೀಚೆಗೆ ಮಳೆ ನೀರು ಸಂಗ್ರಹಣೆ ಆಗಬೇಕಾದ್ರೆ, ಭೂಮಿ ತಾಪಮಾನ ಕಡಿಮೆ ಆಗಬೇಕಾದ್ರೆ ಇಂಗು ಗುಂಡಿಗಳನ್ನ ತೆಗಿಲೇಬೇಕು. ಇವತ್ತು ಏನು ನರೇಗಾ ಅಂತ ಹಿಂದಿತ್ತು, ಈಗೇನೋ ಹೊಸದಾಗಿ ಹೆಸರಿಡ್ತಾ ಇದ್ದಾರೆ ವಿಜಯರಾಮ್ಜಿ ಅಂತ. ಅದಕ್ಕೋಸ್ಕರ 125 ಜನಕ್ಕೆ ಕೂಲಿ ಕೊಡಬೇಕು. ಅದನ್ನು ಇಂಗಿ ಗುಂಡಿಗಳನ್ನ ತೆಗಿಯಲಿಕ್ಕೆ ಯಾವುದನ್ನು ಬಳಸ್ಕೊಂಡಾಗ ಆಟೋಮೆಟಿಕ್ ಆಗುತ್ತೆ. ಹಿಂದೆ ನಾವು ನೋಡ್ದಂಗೆ ಸರ್, ಭಾನುವಾರ ಶನಿವಾರ ಬಂತು ಅಂದರೆ ನಮ್ಮಮ್ಮ ದನ ಕಾಯಕ್ಕೆ ಕಳಿಸೋರು. ಹೋದರೆ ಮರದಡಿ ಮಲಿಕೊಂಡ್ರೆ ಎಂಥ ನಿದ್ದೆ ಮಾಡ್ತಿದ್ದೆ ಅಂದರೆ ಹೇಳ್ತಿದ್ರು ಸರ್. ಅದಾದಮೇಲೆ ನೀರು ಕುಡಿಯೋಕ್ಕೆ ನೀರು ತೊಗೊಂಡೋಗ್ತಿರಲಿಲ್ಲ, ಅಲ್ಲಿ ಹರಿತದಲ್ಲ ಕಾಲುವೆಯಿಂದ ನಮ್ಮ ಇದಕ್ಕೆ ನೀರು ಬರ್ತದಲ್ಲ, ಇದನ್ನೇ ನೀರು ಕುಡಿತಿದ್ದೋ. ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಮಲಗೋವು, ನೆಮ್ಮದಿಯಾಗಿ ದನ ಕಾಯ್ಕೊಂಡು ಮನೆಗೆ ಬರ್ತಿದ್ದೋ. ಇವತ್ತು ದನ ಕಾಯ್ಬೇಕಾದ್ರೂ ದನ ಕಾಯೋದು ಬೇಡಿ, ಜಮೀನಿಗೆ ಏನಾದ್ರು ಹೋಗಬೇಕು ಅಂದರೆ ನೀರು ತೊಗೊಂಡೇ ಹೋಗಬೇಕು. ಅಲ್ಲಿ ನೀರು ಕುಡಿದ್ರೆ ಅಷ್ಟು ಯೋಗ್ಯವಾಗಿಲ್ಲ ಅಂತ ಕೂಲಿಗಾರರು ಸಹ ನೀರು ತೊಗೊಂಡೋಗ್ತಾರೆ ಅಂದರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ನಾವು ನೀರನ್ನ ಸದ್ಬಳಕೆ ಮಾಡ್ತಾ ಇಲ್ಲ ಅನ್ನೋಕ್ಕೆ ಇದೊಂದು ಉದಾಹರಣೆ ಸರ್. ಬಾವಿ ನೀರು ಸೇರ್ತಾ ಈ ಥರ ಎಲ್ಲ ವಿಚಾರಗಳು ಸರ್. ನೆಮ್ಮದಿಯಾಗಿ ಉಸಿರಾಡಬೇಕು ಅಂದರೆ ಮರಗಳಿರಬೇಕು ಅಂದರೆ ಮಳೆ ಬೀಳಬೇಕು. ಮಳೆ ಬಿದ್ದ ತಕ್ಷಣ ಗಿಡ ನೆಡಬೇಕು. ಇವತ್ತು ಎಲ್ಲ ಮಠಾಧೀಶ್ವರರು ಸಹ ಕೋಟಿಗಟ್ಟಲೆ ಮರಗಳನ್ನ ನೆಡಲಿಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಮ್ಮ ಸರ್ಕಾರನೂ ಸಹ ತಲೆ ಕೆಡಿಸ್ಕೊಂಡಿದ್ದು ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಯಾವ ಮಟ್ಟದಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗಿಡಗಳು ನೆಡಬೇಕೋ ಆ ಮಟ್ಟದಲ್ಲಿ ಗಿಡಗಳನ್ನ ನೆಡ್ತಾ ಇಲ್ಲ. ನೀವು ಪತ್ರಗಳನ್ನು ಬರೀತೀರಿ? ಹೌದು ಸರ್. ನನ್ನ ಇನ್ನೊಂದು ಪುಸ್ತಕ 100 ಚಿಂತನೆಗಳು ಬರೀತಿದ್ದೆ. ಒಂದು 10-12 ಕಥೆಗಳು ಪತ್ರಿಕೆಯಲ್ಲಿ ಬಂದಿದ್ದು. ಅದರಲ್ಲಿ ಮಳಲಿ ವಸಂತ್ ಕುಮಾರ್ ಅಂತಕ್ಕಂಥವ್ರು ಬಹಳ ಹಿರಿಯ ಸಾಹಿತಿಗಳು. ಅವರು ಎಲ್ಲೋ ಓದಿದ್ದಾರೆ. ನನ್ನ ಪರಿಚಯ ಆದಾಗ ಹೇಳಿದ್ರು, ನಿಂದು ಭಾಳ ಚಿಂತನೆ ಚೆನ್ನಾಗಿದೆ, ಎಲ್ಲ ಚಿಂತನೆ ಸೇರಿ ಒಂದು ಪುಸ್ತಕ ಮಾಡ್ತೀಯಾ ಅಂದರು. ಕಡೆಗೆ ಅದಕ್ಕೆ ಅವರು ಮುನ್ನುಡಿನೂ ಬರ್ಕೊಟ್ರು. ನಾನು 100 ಕಥೆಗಳಲ್ಲಿ 50 ಚಿಂತನೆಗಳು, 5 ಕಥೆಗಳನ್ನ ಆಯ್ಕೆ ಮಾಡಿ ಕಥಾ ಚಿಂತನ ಮಂಥನ ಅಂಥೇಳಿ ನನ್ನ ಪುಸ್ತಕ ಬಿಡುಗಡೆ ಮಾಡಿದೆ. ಅದಾದಮೇಲೆ ಏನು ಮಕ್ಕಳು ಈಗ ಅರಿವು ಮೂಡಿಸ್ಲಿಕ್ಕೋಸ್ಕರ ಜೀವನ ಸಂಜೀವಿನಿ ಅಂತ ಈಗ ಒಂದು ಪುಸ್ತಕ ಬರೆದಿದ್ದೀನಿ ಸರ್. ಅದೇನು ಅಂದರೆ SLC ಇಂದ PUC ಬಂದಾಗ ಮಕ್ಕಳು ಒಬ್ಬೊಬ್ಬರು ಆದರ್ಶ. ನಮ್ಮ ರಾಷ್ಟ್ರಪತಿಗಳಾಗಿದ್ದರು ಅಬ್ದುಲ್ ಕಲಾಂ, ಅವರೇ ಒಂದು ಆದರ್ಶ. ಅವರು ಜೀವನದಲ್ಲೇನು ಅಂದರೆ ಬಹಳ ಕಿತ್ತು ಬಡತನ. ಅವ್ರ ಮನೆಯನ್ನು ನಾನು ನೋಡಿದ್ದೀನಿ ಟೂರ್ ಹೋದಾಗ. ಇವತ್ತು ಅದನ್ನು ಮನೆಯನ್ನು ರಿನೋವೇಷನ್ ಮಾಡಿ ಇದನ್ನು ಮಾಡಿದ್ದಾರೆ. ಆದರೆ ಆ ಬಡತನದಲ್ಲಿದ್ದರೂ ಅವರು ನಾನು ಸೈಂಟಿಸ್ಟ್ ಆಗಬೇಕು ಅನ್ನೋದೊಂದು ತಲೆ ಒಳಗೆ ಇಟ್ಕೊಂಡು ಪೇಪರ್ ಹಾಕಿ ಓದಿ ಕಡೆಗೆ ಅವರು ದೊಡ್ಡ ಸೈಂಟಿಸ್ಟ್ ಆದರು.
ಆ ಚಿಂತನೆಗಳು ಮನುಷ್ಯನು ಬರಬೇಕು ಅಂದರೆ ಆ ರೀತಿ ಎಲ್ಲರೂ ಅರಿವು ಮೂಡಿಸ್ತಕ್ಕಂಥ ಅವ್ರನ್ನೆಲ್ಲ ಕುರಿತು ಬರೆದು ನಾನು ಜೀವನ ಸಂಜೀವಿನಿ ಅಂತ ಒಂದು ಪುಸ್ತಕನ. ಅಲ್ಲ, ನೀವು ಪತ್ರ ಬರೆಯೋದು ಹೇಳಿ. ಪತ್ರ ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಪತ್ರ ಬರಿತಾ ಇದ್ದೀನಿ ಸರ್. ಒಂದೇನು ಅಂದರೆ ಪ್ರತಿ ವರ್ಷ ಬರೀತೀರಾ ನೀವು? ಮನಸ್ಸು ಬಂದು ಕೂತ್ಕೊಂಡು ಬರೆಯೋದು. ಬರೆದ್ಬಿಟ್ಟು ನಾನು ಟೈಪ್ ಮಾಡೋಕ್ಕೆ ಬರಲ್ಲ. ಈಗ ಟೈಪ್ ಮಾಡಲಿಕ್ಕೆ ಒಂದು 50-60 ರೂಪಾಯಿ. ನನಗೇನು ಪೆನ್ಷನ್ ಇಲ್ಲ, ಆದ್ರೂ ಈ ಬರೆಯೋ ಹುಚ್ಚು ಬಿಡ್ತಾ ಇಲ್ಲ. ಅದು ಟೈಪ್ ಮಾಡಿಸ್ತೀನಿ, ಕಡೆಗೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಏನು ಮನವಿ ಮಾಡ್ತೀರಿ ಸರ್? ಈಗ ಒಂದು ಉದಾಹರಣೆಗೆ ಮೈಸೂರ್ದು ಹೇಳ್ತೀನಿ. ಕೆರೆ ಕಟ್ಟೆಗಳ ಸಂರಕ್ಷಣೆ ಬಗ್ಗೆ ಏನಾದ್ರು ಪ್ರತಿ ವರ್ಷ ಸರ್ ನಾನು ಬರೀತಾ ಇರೋ ಪತ್ರ, ಪ್ರಧಾನ ಮಂತ್ರಿಗಳಿಗೆ ಒಂದು ಪತ್ರ, ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದೇ ಪತ್ರನ ಪ್ರತಿಯನ್ನು ಅಂತ ಹಾಕ್ತೀನಿ, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತೀನಿ, ಅದೇ ಪ್ರತಿನ ಕಾರ್ಯದರ್ಶಿಗಳಿಗೆ. ನನಗೆ ಒಂದು ಪತ್ರ ಅಂತೂ ಬರುತ್ತೆ ಸರ್, ನಿಮ್ಮ ಪತ್ರ ಬಂದಿದೆ, ಕ್ರಮ ತೆಗೆದುಕೊಳ್ಳುತ್ತೇವೆ. ಏನು ಬರೀತೀರಿ ನಿಮ್ಮ ಪತ್ರದಲ್ಲಿ? ಸರ್ ನಾನು ಪತ್ರದಲ್ಲಿ ಬರೀತೇನೆ. ಈಗ ಒಂದು ರೆಡಿ ಮಾಡಿದ್ದೇನೆ ಪತ್ರನ. ಏನು, ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ದಯವಿಟ್ಟು ಗ್ರಾಮೀಣ ಮಟ್ಟದಲ್ಲಿ ನೀರು ನಿರ್ವಹಣಾ ಸಮಿತಿಗಳಿಗೆ ತಾವು ಎಚ್ಚರಿಸಿ ಅದನ್ನು ಮಾಡಿ, ಇಂಗು ಗುಂಡಿಗಳನ್ನ ಮಾಡಿಸಿ ನೀರನ್ನ ತಣಿಸೋ ಮಾಡಿ. ಮೊದಲನೇ ಹಂತದಲ್ಲಿ ದಯಮಾಡಿ ಅಣೆಕಟ್ಟೆಗಳನ್ನ ಭರ್ತಿ ಮಾಡಬೇಡಿ, ಕೆರೆ ಕಟ್ಟೆಗಳನ್ನ ಭರ್ತಿ ಮಾಡಲಿಕ್ಕೆ ಮೊದಲು ಆದ್ಯತೆ ಕೊಡಿ. ಎಲ್ಲ ಕೆರೆ ಕಟ್ಟೆಗಳು ಭರ್ತಿಯಾಗಿದೆ ಅಂಥೇಳಿ ಆದಮೇಲೆ ಅಣೆಕಟ್ಟನ್ನು ಭರ್ತಿ ಮಾಡಲಿಕ್ಕೆ ಇದು 2010 ಬರೀತಾ ಇದ್ದರೆ 2018 ನನಗೊಂದು ಪತ್ರ ಬಂತು. ನಿಮ್ಮ ಮನವಿಯಂತೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ, ಎಲ್ಲ ಇಂಜಿನಿಯರ್ಗೂ ಪತ್ರ ಬರೆದಿದ್ದೇವೆ, ಆದ್ದರಿಂದ ನಿಮಗೆ ಅದ್ರ ಬಗ್ಗೆ ವರದಿ ಕೊಡ್ತಾರೆ ಅಂತ. ಅಲ್ಲಿಗಾಗಿ ಹುಮನಾಬಾದ್ ಇಂಜಿನಿಯರ್ ಒಬ್ಬರೇ ಒಬ್ಬರು ನನಗೊಂದು ಪತ್ರ ಬರೆದು, ನನ್ನ ವ್ಯಾಪ್ತಿನಲ್ಲಿ ಇಷ್ಟು ಕೆರೆಗಳಿದೆ, ಅಷ್ಟು ಕೆರೆಗಳಲ್ಲಿ ಇಷ್ಟು ಕೆರೆಗಳನ್ನ ಭರ್ತಿ ಮಾಡಿದ್ದೀನಿ, ಇನ್ನಿಷ್ಟು ಕೆರೆ ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಕೆರೆ ಭರ್ತಿ ಆದಮೇಲೆ ಅಣೆಕಟ್ಟೆ ಭರ್ತಿ ಮಾಡಲಿಕ್ಕೆ ನಾನು ವರದಿನ ಕೊಡ್ತೀನಿ ಅಂತ ಹೇಳಿ. ಸರ್ ನನಗೆ ಅದೊಂದು ಪತ್ರ ತೊಗೊಂಡು ನಾನು ಎಲ್ಲ ಕಡೆನೂ ಓಡೋದೆ. ಎಲ್ಲ ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕಬಿನಿ ನೀರಾವರಿ, ಎಲ್ರಿಗೂ ಇಂಜಿನಿಯರ್ಸ್ಗೆ ಸರ್ ಹಿಂಗೆ ಬರೆದಿದ್ದಾರೆ ಪತ್ರ, ನೀವೇನು ಮಾಡ್ತಾರೆ, ಬರಲೇ ಇಲ್ವಲ್ಲ ಸರ್. ಮೊದಲನೇ ಕೇಳಿದ್ರು 2 ದಿನ ಎತ್ತಲೇ ಇಲ್ಲ ಅವರು. ಸೊ ಹಾಗಾಗಿ ಈ ಕೆರೆ ಕಟ್ಟೆಗಳನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅಂತೀರಿ ಸರ್? ಕೆರೆ ಕಟ್ಟೆ ಸಂರಕ್ಷಣೆ ಮಾಡಿದ್ರು ನೀರು, ಇವತ್ತು ಹಳ್ಳಿಗಾಡಿನಲ್ಲಿ ವ್ಯವಸಾಯ ಮಾಡಬೇಕು ಅಂದರೆ ನೀರು ಬೇಕು, ಕುಡಿಲಿಕ್ಕೆ ನೀರು ಬೇಕು. ಹಿಂದೆ ಎಷ್ಟು ಹಕ್ಕಿ ಪಕ್ಷಿಗಳು ಸರ್, ಅದ್ರ ವಾಯ್ಸ್ ಕೇಳ್ತಾ ಇದ್ದರೆ ಅಂಥ ನಿದ್ದೆ ಬರೋದು ನಮಗೆ. ಯಾಕೆಲ್ಲ ನಾವೆಲ್ಲ ಜಗಲಿ ಮೇಲೆ ಮಲಗಿಬಿಡ್ತಾ ಇದ್ವಿ. ಹೇಳ್ಬೇಕಾದ್ರೆ ಕೂಗೋದ್ರಲ್ಲೇ ನಾವು ಎಚ್ಚರ ಆಗ್ತಿದ್ದೋ. 5 ಗಂಟೆ ಆಯ್ತಪ್ಪ ಹೇಳ್ಬೇಕು. ಹಾಗೇನು ನಾವೇನು ಅಲಾರಾಮ್ ಇರಲಿಲ್ಲ, ಏನಿಲ್ಲ, ಅವೇ ಕೂಗ್ದಾಗಲೇ ನಮ್ಗೆ 5 ಗಂಟೆ ಆಯಿತು ಅಂತ. ಸೊ ಅಂಥ ಒಂದು ಪರಿಸರ ನಿರ್ಮಾಣ ಆಗಬೇಕು ಅಂದರೆ ನಾವು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಬೇಕು. ಈ ಹಿಂದೆ ರಾಜರು ಮಹಾರಾಜರುಗಳು ಅವ್ರು ಮಾಡ್ತಿದ್ದು, ಮೊದಲು ಕೆರೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂಥ ಜನಕ್ಕೆ ವ್ಯವಸಾಯ ಮಾಡಲಿಕ್ಕೆ, ಕುಡಿಲಿಕ್ಕೆ ನೀರಿಗೋಸ್ಕರ ದೊಡ್ಡ ಕೆರೆಗಳನ್ನ ಮಾಡಿದ್ರು. ಅವ್ರು ಕೆರೆ ಮಾಡಿದವ್ರೆ ಹೊರತು ನೆಕ್ಸ್ಟ್ ಕೆರೆಗಳೆಲ್ಲೂ ಆಗ್ತಾ ಇಲ್ಲ. ಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾರೆ. ಕಟ್ಟೆಗಳನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಕೆರೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮೊದಲನ ಆದ್ಯತೆ ಕೊಡಬೇಕು. ಕೆರೆಗಳನ್ನ ನೀರು ಏನು ಹರಿದು ಬಂದದ್ದು ಮರದು ಕೆರೆಗಳ ಸಂಗ್ರಹಣ ಆದರೆ ಒಂದು ಆಯಾ ಗ್ರಾಮೀಣ ಪ್ರದೇಶದ ಜನಗಳಿಗೆ ವ್ಯವಸಾಯ ಮಾಡಲಿಕ್ಕೆ ಮೊದಲನೇ ಆದ್ಯತೆ ಕೊಟ್ಟಂಗಾಯಿತು. ದನ ಕರುಗಳು ಕುಡಿಲಿಕ್ಕೆ ನೀರು. ಇವತ್ತು ಕಾಡು ಇಲ್ಲದೇ ಇರೋದ್ರಿಂದ ಎಲ್ಲ ಚಿರತೆಗಳು ಮೈಸೂರಲ್ಲಿ ನಮ್ಮ ಮನೆ ಹತ್ತಿರ ಸರ್, ಅದು ಸಿದ್ಧಾರ್ಥ ಲೇಔಟು, ಅಲ್ಲಿಗೆ ಮೊನ್ನೆ ಒಂದು ಚಿರತೆ ಬಂದ್ಬಿಟ್ಟು ಮನೆ ಅಜ್ಜಿ ಮಲಗಿದ ಕೆಳಗಡೆ. ಏನು ಮಾಡಬೇಕು ಸರ್? ಇದಕ್ಕೆ ಕಾರಣ ಏನು ಅಂದರೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಕೆರೆಗಳನ್ನ ನಿರ್ಮಾಣ ಮಾಡ್ತಾ ಇಲ್ಲ, ಕೆರೆಗಳನ್ನ ಹೂಳು ತೆಗಿತಾ ಇಲ್ಲ, ಹೆಚ್ಚು ನೀರನ್ನ ಸಂಗ್ರಹಣೆ ಮಾಡ್ತಾ ಇಲ್ಲ. ಅರಣ್ಯ ಪ್ರದೇಶ ಇಂಪ್ರೂವ್ ಮಾಡೋದ್ರಲ್ಲಿ ನಮ್ಮ ಸರ್ಕಾರಗಳು ವಿಫಲ ಆಗಿದೆ ಅಂತ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸರ್ಕಾರ ಇರ್ಬೋದು, ಅರಣ್ಯಗಳನ್ನ ಇಂಪ್ರೂವ್ ಮಾಡಬೇಕು. ಅರಣ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮರ ಗಿಡನ ಕಡ್ದು ವ್ಯವಸಾಯಕ್ಕೆ ನಾವು ತಗೊಬಿಟ್ವಿ. ನಮ್ಮ ಮನೆ ಕಟ್ಟಲಿಕ್ಕೆ ಬೆಳೆಸ್ಕೊಂಡು ಸರ್, ನಾನು ಪ್ರತಿದಿನ ಜಮೀನಿಗೆ ಹೋಗೋಕ್ಕೆ ಅಂತೇಳಿ ಮೈಸೂರಿಂದ ರೈಲಲ್ಲಿ ಅಕ್ಕಿಯಾಬಾಳಿಗೆ ಹೋಗ್ತೀನಿ ಸರ್. ಅಕ್ಕಿಯಾಬಾಳಲ್ಲೇ ಬೇಕಾದಷ್ಟು ಕೆಲಸ ಇದೆ, ಆದರೆ ಅಕ್ಕಿಯಾಬಾಳಿಂದ ಸುಮಾರು 100 ಜನ ಮೈಸೂರು ಬರ್ತಾರೆ. ಯಾಕೆ ಅಂತ ಅಂದರೆ ಇಲ್ಲಿ 10 ಗಂಟೆಯಿಂದ 5 ಗಂಟೆವರೆಗೆ ಮನೆ ಕಟ್ಟಲಿಕ್ಕೆ ಇದು ಮಾಡ್ತಾನೆ, ಅವನಿಗೆ 1,000 ರೂಪಾಯಿ ಕೊಡ್ತಾರಂತೆ. ಗಾರಿ ಹಾಕೊಂಡು 1,500 ಕೊಡ್ತಾನೆ, ಅಲ್ಲೆಲ್ಲಿ ಕೊಡ್ತಾರಣ್ಣ ಅಂತಾನೆ. ಇರ್ಲಿ ಬಿಡಿ ಲಕ್ಷ್ಮೇಗೌಡ್ರ, ಈಗ ಪರಿಸರ ಸಂರಕ್ಷಣೆ ಕೆಲಸನ ಮಾಡ್ತಾ ಇದ್ದೀರಿ, ನಿವೃತ್ತರಾದ ಮೇಲೂ ಚಟುವಟಿಕೆಯಿಂದ ಇದ್ದೀರಿ, ಅದು ಬರೀತೀರಿ. ಬರೆಯೋದ್ರಿಂದನೇ ನಮ್ಮ ವಯಸ್ಸು ಸರ್. ಇವತ್ತು 76 ಆದ್ರೂ ನಾನೊಂಥರ 26 ವರ್ಷದ ಹುಡುಗನಿಗೆ ಬರವಣಿಗೆನಲ್ಲಿ ಬಹಳ ಚೆನ್ನಾಗಿರಿ. 100 ವರ್ಷ ಬಾಳಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನಿಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂದ್ರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ದಯಮಾಡಿ ಕನ್ನಡದಲ್ಲಿ ಹೇಳಿ. ನಂದು ಮೊಬೈಲ್ ನಂಬರು 9741838323. ಇನ್ನೊಮ್ಮೆ ಹೇಳಿ. 9741838323.
937323. ಇನ್ನೂ ಒಂದು ಸರಿ ಹೇಳ್ಬಿಡಿ. 9741437323. ಒಳ್ಳೆಯದು ಲಕ್ಷ್ಮೇಗೌಡ್ರೆ, ಇದುವರೆಗೆ ಆಹಾರ ಧಾನ್ಯಗಳ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ನಿಮ್ಮ ಬದುಕು, ಈ ಎಲ್ಲದರ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ.